ನಮಸ್ಕಾರ ಎಲ್ಲರಿಗೆ. ನಾನ್ ನಿಮ್ಮ ಮಾಂತೇಶ್ ಮಾತಾಡ್ತಾ ಇದ್ದೀನಿ. ಅಷ್ಟೇ. ನಿನ್ನೆ ನಾವು ವಿಡಿಯೋ ಮಾಡಿದ್ವಿ, ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅದ್ರ ಸಲುವಾಗಿ ಇವಾಗ 2ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಬರೀ ಇಂಥದೆಯಾ? ಇದು ಕೂಡ ಹೇಗೆ ಅನ್ಸಿದೆ ಅಂತ ಕಾಮೆಂಟ್ ಬಾಕ್ಸ್ ಅಂತ ತಿಳಿಸ್ರಿ. ಏನಪ್ಪಾ ಅಂತಂದ್ರೆ ನಾವು ಕ್ರಿಕೆಟ್ ಬಗ್ಗೆ ಮಾತಾಡಿದ್ವಿ, ರೆಸ್ಪಾನ್ಸ್ ಚೆನ್ನಾಗಿತ್ತು. ವ್ಯೂವರ್ಸ್ ನೋಡಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ, ಪರವಾಗಿಲ್ಲ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ತರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳು ಮಾಡ್ತಾ ಇರ್ತೀನಿ. ನೀವು ಯಾವ ವಿಡಿಯೋಗೆ ಜಾಸ್ತಿ ಸಪೋರ್ಟ್ ಕೊಡ್ತೀರಾ ಅಂತ ನೋಡ್ಕೊಂಡು ನಾನು ಅದೇ ರೀತಿ ಸಪೋರ್ಟ್ಗಳನ್ನು ಮಾಡ್ತಾ ಇರ್ತೀನಿ. ಅದರಿಂದ ಈ ವಿಡಿಯೋನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮಾತಾಡಕ್ಕೆ ಬಂದಿರುವ ವಿಷಯನು ಸೇಮ್ WPL, MI ಮತ್ತೆ ಡೆಲ್ಲಿ. MI ಮತ್ತೆ ಡೆಲ್ಲಿಯಲ್ಲಿ ನಿನ್ನೆ ಮ್ಯಾಚ್ ಇತ್ತು, ನಾವು ನೋಡಿದ್ವಿ. ನೀವು ನೋಡಿದ್ರೆ ಇಲ್ಲೋ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚೆನ್ನಾಗಿತ್ತು. ಆದ್ರೆ RCB ಅಲ್ಲಿ ಬಂದಿರುವಂತ ಇಂಟ್ರೆಸ್ಟ್ ಬರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಒನ್ ಸೈಡ್ ಮ್ಯಾಚ್ ಆಗೋಯ್ತು. ಡೆಲ್ಲಿ ಯಾವ ಕನ್ನಡನ ಇದು? ಟಾಸ್ ವಿನ್ ಆಯ್ತು. ಆದ್ರೆ ಸೇಮ್ RCB ಅವ್ರ ತರ ಇವರು ಬೌಲಿಂಗ್ ಚೂಸ್ ಮಾಡ್ಕೊಂಡ್ರು. ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡು ಇವ್ರಿಗೆ ಮುಂಬೈ ಅವ್ರಿಗೆ ಫಸ್ಟೇ RCB ಅಲ್ಲಿ ಡ್ಯಾಮೇಜ್ ಆಗಿರೋ ಮೊನ್ನೆ ಸೋತ್ ಬಿಟ್ಟು तू समझा? हाँ नहीं तू समझा नहीं. ಡ್ಯಾಮೇಜ್ ನ ನಿನ್ನೆ ಅವರು ಕವರ್ ಮಾಡ್ಕೊಂಡ್ರ ಅಂತ ಹೇಳ್ಬೋದು ನಾವು. ಯಾಕಂದ್ರೆ 195 ರನ್ ಟಾರ್ಗೆಟ್ ಕೊಟ್ರು ಅವರು. 195 ರನ್ ಹೊಡೆದು 196 ರನ್ ಟಾರ್ಗೆಟ್ ಕೊಟ್ಬಿಟ್ರು ಡೆಲ್ಲಿ ಅವ್ರಿಗೆ. ಅದು ಬಿಗ್ ಸ್ಕೋರ್ ಆಯ್ತು. WPL ಅಲ್ಲಿ ಸ್ವಲ್ಪ ಬಿಗ್ ಸ್ಕೋರ್ ಅಂತಾನೆ ಹೇಳ್ಬೋದು. ಅದು IPL ಗಿಂತ ಈ WPL ಅಲ್ಲಿ ಸ್ವಲ್ಪ ಬಿಗ್ ಸ್ಕೋರ್ ಅಂತಾನೆ ನಾವು ಹೇಳ್ಬೋದು. ಅದು ಇವರು ಬ್ಯಾಟಿಂಗ್ ಚೆನ್ನಾಗ್ ಆಡಿದ್ರು. ಮುಂಬೈ ಕ್ಯಾಪ್ಟನ್ ಚೆನ್ನಾಗ್ ಆಡಿದ್ರು. 74 ರನ್ ಹೊಡೆದ್ರು. 42 ಬಾಲ್ ಅಲ್ಲಿ 8 4 3 6 ಹೊಡೆದು 74 ರನ್ ಹೊಡೆದ್ರು. ಅವ್ರಿಗಿಂತ ಮುಂಚೆ ಬ್ಯಾಟಿಂಗ್ ಆಡಿರೋರು ಶ್ರೇವಾ ಬ್ರಂಟ್, ಅವರು ಕೂಡ 70 ರನ್ಗಳನ್ನು ನೋಡಿದ್ರು. 46 ಬಾಲ್ಗಳಲ್ಲಿ 13 ಫೋರ್ ಹೊಡೆದು ಟೋಟಲ್ ಅವರು 70 ರನ್ಗಳನ್ನು ನೋಡಿದ್ರು. ಅವ್ರು ಔಟ್ ಆದ್ರು. ಇವ್ರು ಕ್ಯಾಪ್ಟನ್ ಮಾತ್ರ ನಾಟ್ ಔಟ್ ಅಲ್ಲಿ ಇದ್ರು. ಟೋಟಲ್ ಆಗಿ 195 ರನ್ಗಳು ಹೊಡೆದು 196 ರನ್ಗಳನ್ನು ಟಾರ್ಗೆಟ್ ಕೊಟ್ರು. ಆಮೇಲೆ ಡೆಲ್ಲಿ ಅವರು ಬ್ಯಾಟಿಂಗ್ ಬಂದ್ರು. ಹೇಳ್ಕೊಳ್ಳೋಷ್ಟು ಪರ್ಫಾರ್ಮೆನ್ಸ್ ಯಾರ್ದು ಇರ್ಲಿಲ್ಲ. ಹೆನ್ರಿ ಅವ್ರು ಮಾತ್ರ ಬ್ಯಾಲಿಂಗ್ ಅಲ್ಲಾಗ್ಲಿ ಬ್ಯಾಟಿಂಗ್ ಅಲ್ಲಾಗ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ಅವರೊಬ್ಬರು ಮಾತ್ರ ಹಾಫ್ ಸೆಂಚುರಿ ಮೇಲೆ ಆಡಿದ್ರ ಅಂತ ಹೇಳ್ಬೋದು. ಅವರು 56 ರನ್ಗಳನ್ನು ಬರೀ 33 ಬಾಲಲ್ಲಿ ಆಡಿದ್ರು. ಅವ್ರು ಒಂದ್ ಸ್ವಲ್ಪ ಬಂದಾಗ ಪಿಕಪ್ ತಗೊಂಡಿತ್ತು. ಇವ್ರು ಆಡ್ತಾರೆ ಹೋಗ್ತಾರೆ ಮುಂದಕ್ಕೆ ಅನ್ಕೊಂಡಿದೀವಿ. ಆದ್ರೆ ಅವರು ಕೂಡ ಔಟ್ ಆಗೋದ್ರು. ಟೋಟಲ್ ಆಗಿ ಅವರು 56 ರನ್ಗಳನ್ನು ಅವ್ರು ಆಡಿದ್ರು. ಅದರಲ್ಲಿ ಕೂಡ 5 4 3 6 ಹೊಡೆದಿದ್ರು. ಅವರು ಕೇವಲ 33 ಬಾಲಲ್ಲಿ 56 ರನ್ ಆಡಿದ್ರು. ಆಮೇಲೆ ಅವರು ಟೋಟಲ್ ಆಗಿ 19ನೇ ಓವರಲ್ಲಿ ಆಲ್ ಔಟ್ ಆದ್ರು. ಅವರು ಟೋಟಲ್ ಮಾಡಿರೋ ಸ್ಕೋರು 145. ಅದರಿಂದ ನಾವು ಇದು ಅವರು ಟೋಟಲ್ ಅವರು ಪವರ್ ಪ್ಲೇ ಅಲ್ಲಿ 5 ವಿಕೆಟ್ಗಳನ್ನು ಕಳ್ಕೊಂಡಿರೋ ಕಾರಣ ಒನ್ ಸೈಡ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅದರಿಂದ ನೋಡೋದಕ್ಕೆ ಇಂಟ್ರೆಸ್ಟ್ ಅಷ್ಟೊಂದು ಬರ್ಲಿಲ್ಲ. ಹೆನ್ರಿ ಅವರು ಒಂದ್ ಸ್ವಲ್ಪ ಪಿಕಪ್ ತಗೊಂಡಿದ್ರು. ಆಮೇಲೆ ನೆಕ್ಸ್ಟ್ ಅಷ್ಟು ಹೇಳ್ಕೊಳ್ಳೋಷ್ಟು ಬ್ಯಾಟಿಂಗ್ ಯಾರು ಮಾಡ್ಲಿಲ್ಲ. ಅದರಿಂದ ಇವತ್ತಿಗೆ ಇಷ್ಟು ಮುಗೀತು. ಅಷ್ಟೇ. ನಿನ್ನೆಗೆ ಇಷ್ಟು ಮುಗಿದಿದೆ. ಆದ್ರೆ ಇವತ್ತು ತಿರ್ಗಾ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಒನ್ ಡೇ ಮ್ಯಾಚ್ ಇದೆ. ಈ ವಿಷಯ ತಗೊಂಡು ನಾನು ಸಾಯಂಕಾಲ ಬರ್ತೀನಿ, ನಿಮ್ ಮುಂದೆ ಇರ್ತೀನಿ, ವಿಡಿಯೋ ಹಾಕ್ತೀನಿ. ನೀವು ವೇಟ್ ಮಾಡ್ತಾ ಇರಿ, ನನ್ನ ವಿಡಿಯೋ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ಕೂಡ ನಿಮ್ಗೆ ಇಷ್ಟ ಇರೋದೇ ಇರೋ ಏನನ್ನ ನನ್ನ ಭಾಷೆ ಆಗ್ಲಿ, ನನ್ನ ಸ್ಟೈಲ್ ಆಗ್ಲಿ, ಮಾತಿನ ಪದಗಳು ತೊಂದರೆ ಇದ್ರೆ ನೀವು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ, ಬಾಯ್.